ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಕೆಮಿಸ್ಟ್ರಿ. ಸೊ ಬಹಳ ಖುಷಿಯ ವಿಚಾರ ಅಂತಂದರೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ಗಳು ಬಹಳ ದಿನದಿಂದ ಕಾಯ್ತಾ ಇದ್ದರು. ಸೊ ಆಯುಷ್ ಕೋರ್ಸ್ಗಳಿಗೆ ಅಂದರೆ ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಪದವಿ ಕೋರ್ಸ್ಗಳಿಗೆ ಯಾವಾಗ ಸೀಟು ಹಂಚಿಕೆ ನೋಟಿಫಿಕೇಷನ್ನ ಬಿಡ್ಬೋದು ಅಂಥೇಳಿ. ಸೊ KEAದವರು ಈಗ ಇದನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿರುವಂಥ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಸೊ ಕೊನೆಯವರೆಗೂ ವಿಡಿಯೋವನ್ನು ನೋಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಸೊ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಎಸ್, ಸೊ ಈಗ 2020 ಮತ್ತು 2021ನೇ ಸಾಲಿನ ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಸೊ KEAದವರು ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಸೊ ಅರ್ಜಿಯನ್ನು ಹಾಕಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸೊ ಇದರಲ್ಲಿ ಒಂದಷ್ಟು ಈ ಒಂದು PDF ನಿಮಗೆ KEA ವೆಬ್ಸೈಟಲ್ಲೂ ಕೂಡ ಸಿಗ್ತದೆ, ನೀವು ಇದನ್ನು ಓದ್ಕೊಳ್ಬೋದು. ಸೊ ಅದರಲ್ಲಿ ಕಂಡೀಷನ್ನು ಕೂಡ ಕೊಟ್ಟಿದ್ದಾರೆ, ಅದು ನಮಗೆ ಗೊತ್ತೇ ಇದೆ. ಸೊ ಎಲ್ಲ ಜಾತಿಯವರು ಎಕ್ಸೆಪ್ಟ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1A, 2A, 2B ಅಂದರೆ ಜನರಲ್ ಮೆರಿಟ್ದವರು 50% ಅಂಕವನ್ನು ಪಡೆದಿರಲೇಬೇಕು. ಸೊ ಶೇಕಡ 50%. ಸೊ ದಟ್ ಈಸ್ PCB ಮತ್ತು ಇಂಗ್ಲೀಷ್. ಸೊ ಉಳಿದಂಥ ಜಾತಿಯವರು 40%ಅನ್ನು ಪಡೆದುಕೊಂಡ್ರೂ ಸಾಕು. ಸೊ ಇದನ್ನೆಲ್ಲ ಇವೆಲ್ಲ ಕಾಸ್ಟ್ಗಳಿಗೆ ಸಂಬಂಧಪಟ್ಟಿರೋಂತೆ ಆ ಒಂದು 50% ಅಂಕ ಇರಲಿ ಅಥವಾ 40% ಅಂಕ ಇರಲಿ, ನೀವೇನಾದರೂ ಪಡ್ಕೊಂಡಿದ್ರಿ ಅಂತಂದರೆ, ಸೊ ನೀಟ್ ಎಕ್ಸಾಮನ್ನು ಪಾಸ್ ಆಗಿದ್ರಿ ಅಂತಂದರೆ, ಅದರಲ್ಲಿ ಎಲಿಜಿಬಲ್ ಆಗಿದ್ದಿದ್ರಿ ಅಂತಂದರೆ ಯು ಆರ್ ಎಲಿಜಿಬಲ್ ಫಾರ್ ಆಯುಷ್ ಕೋರ್ಸ್. ರಿಮೆಂಬರ್ ದ್ಯಾಟ್. ಸೊ ಈಗ ಇದರಲ್ಲಿ ಇಂಪಾರ್ಟೆಂಟ್ ನೋಡಿ, ವೈದ್ಯಕೀಯ ದಂತವೈದ್ಯಕೀಯ ಕಾಲೇಜಿನಲ್ಲಿ ಪ್ರವೇಶ ಪಡೆದವರು ಈ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹರಿರುವುದಿಲ್ಲ. ವೆರಿ ಇಂಪಾರ್ಟೆಂಟ್. ಆಲ್ರೆಡಿ MBBS BDSಗೆ ಅಡ್ಮಿಷನ್ ತೊಗೊಂಡಿದ್ದರೆ ಇದರಲ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ. ಎರಡನೇದು, CET 2006 ನಿಯಮಗಳ ಅನ್ವಯ ಇತರೆ ವೃತ್ತಿಪರ ಕೋರ್ಸ್ಗಳಿಗೆ, ಅಂದರೆ ಅದು ಇಂಜಿನಿಯರಿಂಗ್ ಇರ್ಬೋದು, ಆರ್ಕಿಟೆಕ್ಚರ್ ಇರ್ಬೋದು, ಇಂತಹ ಕೋರ್ಸ್ಗಳಿಗೆ ನೀವೇನಾದರೂ ಆಲ್ರೆಡಿ ಅಡ್ಮಿಷನ್ನ ತೊಗೊಂಡಿದ್ದರೆ ಸೊ ಇಲ್ಲಿನೂ ಕೂಡ ನೀವು ಭಾಗವಹಿಸ್ಬೋದು. ಆದರೆ ಕಂಡೀಷನ್ ಇದೆ. ಆ ಕಂಡೀಷನನ್ನು ಕರ್ನಾಟಕ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ ಟು ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೊಫೆಷನಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಮೆಂಡ್ಮೆಂಟನ್ನು ಪಾಸ್ ಮಾಡಿದ್ದಾರೆ 2020ಯಲ್ಲಿ. ಆ ಅಮೆಂಡ್ಮೆಂಟ್ ಬಗ್ಗೆ ನಿಮಗೆ ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿ. ನೆಕ್ಸ್ಟು ಇದರಲ್ಲಿ ಏನು ಮಾಡಬೇಕು ಅಂತಂದರೆ, ನಿಮ್ಮ ನೀಟ್ ರೋಲ್ ನಂಬರ್ನ ಹಾಕಿ ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ಇತರೆ ಕೋರ್ಸ್ಗಳೇ ಅಥವಾ ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳಿಗೆ ದಾಖಲೆಯನ್ನು ಆಲ್ರೆಡಿ ನೀವು ಪರಿಶೀಲನೆ ಮಾಡಿಕೊಂಡಿದ್ದರೆ, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ಮದು ಆಲ್ರೆಡಿ ಆಗಿದ್ದು ಎಲ್ಲೂ ಕೂಡ ಸೀಟ್ ಸಿಗದೇನೆ ಇದ್ದರೆ, ನಿಮ್ಮ ಹತ್ರ ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ ಇದ್ದರೆ ಮತ್ತೆ ನೀವು ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹೊಸದಾಗಿ ಯಾರು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತೀರಿ ಅವರು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ ಮೇಲೆ ಅದರದ್ದು ವೆರಿಫಿಕೇಷನ್ ಆದಮೇಲೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗ್ತದೆ. ಅದು ಗೊತ್ತಿರಲಿ. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಟೈಮ್ ಟೇಬಲ್ನು ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ, ರಿಜಿಸ್ಟ್ರೇಷನ್ ಓನ್ಲಿ ಫಾರ್ ನ್ಯೂ ಕ್ಯಾಂಡಿಡೇಟ್ಸ್ ಅಂತ ಇದೆ, ಹೊಸ ಅಭ್ಯರ್ಥಿಗಳಿಗೆ ಮಾತ್ರ. ಅಂದರೆ ನೀವೇನಾದರೂ ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದರೂ ಕೂಡ ದೆರ್ ಇಸ್ ಅ ಲಾಸ್ಟ್ ಚಾನ್ಸ್ ಫಾರ್ ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಡಿಗ್ರಿ ಕೋರ್ಸಸ್ ಫ್ರಮ್ 11 AM ಆನ್ 28th 1 February ಅಪ್ ಟು 5:30 ತನಕ ನಿಮಗೆ ಟೈಮ್ ಇರ್ತದೆ. ಸೊ ಆನ್ಲೈನ್ ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ ಟು ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ಸ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಓನ್ಲಿ ಫಾರ್ ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ಸ್ 1/2/2021 to 3/2/2021 ಯು ಹ್ಯಾವ್ ಟು ಅಪ್ಲೋಡ್ ದ ಡಾಕ್ಯುಮೆಂಟ್ಸ್. ಬಟ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ಆಫ್ಲೈನ್ ವೆರಿಫಿಕೇಷನ್ ಇರ್ತದೆ. ಸೊ ನೀವು ಆನ್ಲೈನಲ್ಲಿ ಅಪ್ಲೋಡ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ ನೀವು ಅಪ್ಲೋಡ್ ಮಾಡಿ ವೆರಿಫಿಕೇಷನ್ ಸ್ಲಿಪ್ ನಿಮ್ಮ ಕೈಯಲ್ಲಿ ಇದ್ದರೆ ಮತ್ತೆ ಇದನ್ನು ನೀವು ಅಟೆಂಡ್ ಆಗುವಂಥ ಅವಶ್ಯಕತೆಯೂ ಇಲ್ಲ. ಯಾರು ಹೊಸದಾಗಿ ನೀವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಅಥವಾ ಇದಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತ ಇದ್ದೀರಿ, ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ರ್ಯಾಂಕ್ ವೈಸ್ ಶೆಡ್ಯೂಲ್ ವಿಲ್ ಬಿ ಹೋಸ್ಟೆಡ್ ಆನ್ KEA ವೆಬ್ಸೈಟ್ ಆನ್ 31/2021 ಅಂತ ಇದೆ. ಅಂದರೆ 2ನೇ ತಾರೀಕಿನಿಂದ 4ನೇ ತಾರೀಕು ಫೆಬ್ರವರಿವರೆಗೆ ನಿಮಗೆ ಟೈಮನ್ನು ಕೊಟ್ಟಿರ್ತಾರೆ. KEAಗೆ ಹೋಗಿ ನೀವು ಅದನ್ನು ದಾಖಲೆಗಳನ್ನ ಪರಿಶೀಲನೆ ಮಾಡಿಕೊಂಡು ಬರಬೇಕಾಗ್ತದೆ. ಸೊ ದಟ್ ಈಸ್ ಫಾರ್ ಕರ್ನಾಟಕ ಕ್ಯಾಂಡಿಡೇಟ್ಸ್. ಅದಾದಮೇಲೆ 1ನೇ ತಾರೀಕು ಡಿಸ್ಪ್ಲೇ ಆಫ್ ಸೀಟ್ ಮೆಟ್ರಿಕ್ಸ್ ಇರ್ತದೆ. ಪಬ್ಲಿಕೇಶನ್ ಆಫ್ ದ ಪ್ರೊವಿಷನಲ್ ವೆರಿಫೈಡ್ ಲೀಸ್ಟನ್ನು 4ನೇ ತಾರೀಕು ರಿಲೀಸ್ ಮಾಡ್ತಾರೆ. ಅಪ್ಲೋಡಿಂಗ್ ದಿ ಇನ್ಸಫಿಷಿಯೆಂಟ್ ಡಾಕ್ಯುಮೆಂಟ್ಸ್, ಏನಾದರೂ ಇನ್ಸಫಿಷಿಯೆಂಟ್ ಇದ್ದರೆ, ಯಾರು ಕರ್ನಾಟಕದವರಾಗಿದ್ದು KEA ವೆಬ್ಸೈಟಿಗೆ ಹೋದಾಗಲೂ ಕೂಡ ಯಾವುದೋ ಒಂದು ಸರ್ಟಿಫಿಕೇಟ್ ಇನ್ಸಫಿಷಿಯೆಂಟ್ ಅಂತ ಇದ್ದರೂ ಕೂಡ ನಿಮಗೆ ಇನ್ನೊಂದು ಸಾರಿ ಅಪ್ಲೋಡ್ ಮಾಡೋದಕ್ಕೆ ಟೈಮನ್ನು ಕೊಡ್ತಾರೆ 4ನೇ ತಾರೀಕಿಂದ 5ನೇ ತಾರೀಕು 2 ಗಂಟೆವರೆಗೆ. ಅದಾದಮೇಲೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು 5ನೇ ತಾರೀಕು 5 ಗಂಟೆ ಒಳಗೆ. ಸೊ ಅದಾದಮೇಲೆ ಎಂಟ್ರಿ ಆಫ್ ಆಪ್ಷನನ್ನು ಹಾಕಬೇಕು. ಮಾರ್ಕ್ ಶೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ರಿಲೀಸ್ ಮಾಡ್ತಾರೆ 9ನೇ ತಾರೀಕೊಳಗೆ. ಸೊ 6ರಿಂದ 8ನೇ ತಾರೀಕು ಫೆಬ್ರವರಿ ತನಕ ನಿಮಗೆ ಎಂಟ್ರಿ ಆಫ್ ಆಪ್ಷನನ್ನು ಎಂಟ್ರಿ ಮಾಡೋದಕ್ಕೆ ಚಾನ್ಸ್ ಇರ್ತದೆ. ಅದಾದಮೇಲೆ ಮಾರ್ಕ್ ಶೀಟ್ ಅಲಾಟ್ಮೆಂಟ್ ಇರ್ತದೆ. ಅದಾದಮೇಲೆ ಆಫ್ಟರ್ ವೆರಿಫೈಯಿಂಗ್ ದ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಕ್ಯಾಂಡಿಡೇಟ್ಸ್ ಆರ್ ಫ್ರೀ ಟು ಚೇಂಜ್, ರೀಆರ್ಡರ್, ಡಿಲೀಟ್ ಆ್ಯಂಡ್ ದೇರ್ ಚಾಯ್ಸಸ್ ಟು ಕೋರ್ಸ್. ಅಂದರೆ ಮಾರ್ಕ್ ಅಲಾಟ್ಮೆಂಟ್ ಆದಮೇಲೆ ನೀವೇನಾದರೂ ಚೇಂಜ್ ಮಾಡ್ಕೊಳ್ಳಿದ್ರೆ ಮಾಡ್ಕೋಬೋದು. ಸೊ 4ನೇ ತಾರೀಕು 4 ಗಂಟೆ 9ನೇ ತಾರೀಕಿನಿಂದ 10ನೇ ತಾರೀಕು ಮಧ್ಯಾಹ್ನ 1 ಗಂಟೆ 11 ಗಂಟೆ ತನಕ ಟೈಮ್ ಇರ್ತದೆ.
ಅದಾದಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬರ್ತದೆ, ಅದಾದಮೇಲೆ ಚಾಯ್ಸಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈ ಚಾಯ್ಸಸ್ ಬಗ್ಗೆ ನಾವು ಆಲ್ರೆಡಿ ಹೇಳಿಬಿಟ್ಟಿದ್ವಿ. MBBS BDS ಇದ್ದಾಗ ಸೇಮ್ ಟೈಪ್ ಆಫ್ ಚಾಯ್ಸಸ್ ಇರ್ತದೆ. ಹಾಗೇನಾದರೂ ಬೇರೆ ಟೈಪ್ ಚಾಯ್ಸಸ್ ಇತ್ತು ಅಂತಂದರೆ ಅದನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಅಲ್ಲಿ ತನಕ ವೇಟ್ ಮಾಡಬೇಕಾಗ್ತದೆ. ಮಾಡಿಲ್ಲ ಅಂತಂದರೆ ಸೇಮ್ ನಾವೇನು ಆಲ್ರೆಡಿ ಅದನ್ನು ನೋಡಿದ್ದೀವಿ, ಚಾಯ್ಸ್ 1 ಅಂದ್ರೇನು, ಚಾಯ್ಸ್ 2 ಅಂದ್ರೇನು, ಚಾಯ್ಸ್ 3 ಅಂದ್ರೇನು, ಚಾಯ್ಸ್ 4 ಅಂದ್ರೇನು, ಆ ಒಂದಷ್ಟು ಚಾಯ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡವರಿಗೆ ಸೊ ಫೀಯನ್ನು ಪೇ ಮಾಡೋದಕ್ಕೆ 12 to 2021 to 15 to 2021 3 ದಿವಸ ಟೈಮ್ ಇರ್ತದೆ. ಅದಾದಮೇಲೆ ಕಾಲೇಜ್ಗಳಿಗೆ ಹೋಗಿ ವೆರಿಫಿಕೇಷನ್ ಸ್ಲಿಪ್ಪನ್ನು, ಅಲ್ಲಿ ಏನು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಮೆನ್ಷನ್ ಇದೆ ಅವೆಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ 16ನೇ ತಾರೀಕು 5:30 ತನಕ ನಿಮಗೆ ಟೈಮ್ ಇರ್ತದೆ. ಇದು ಈ ವರ್ಷದ KEA ಅಂಡರ್ ಬರುವಂತಹ ಆಯುರ್ವೇದ, ಹೋಮಿಯೋಪತಿ, ಯುನಾನಿಗೆ ಸಂಬಂಧಪಟ್ಟಿರುವಂಥ ನೋಟಿಫಿಕೇಷನ್. ಈ ನೋಟಿಫಿಕೇಷನ್ ನಿಮಗೆ ನಿಮ್ಮ ಚಾನಲ್, ನಿಮ್ಮ PU ಬೋರ್ಡ್ ವೆಬ್ಸೈಟಲ್ಲಿ ಕೂಡ ಸಿಗ್ತದೆ. ಇದನ್ನು ನಾನು ಟೆಲಿಗ್ರಾಮಲ್ಲೂ ಕೂಡ ಶೇರ್ ಮಾಡಿರ್ತೀನಿ. ಸೊ ನೀವು ನನ್ನ ಟೆಲಿಗ್ರಾಮ್ ಚಾನಲ್ನು ಕೂಡ ಆ್ಯಡ್ ಆಗ್ಬೋದು. ಈಗ ವೆರಿ ಇಂಪಾರ್ಟೆಂಟ್, ಇಲ್ಲಿ ನೋಡಿ, ನಿಮಗೇನು ಇಲ್ಲಿ ಕರ್ನಾಟಕ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ ಅಂದರೆ, ಈಗ ಆಲ್ರೆಡಿ ಏನಾದರೂ ನೀವು ವೃತ್ತಿಪರ ಕೋರ್ಸ್ಗಳಿಗೆ, ಇಂಜಿನಿಯರಿಂಗ್ ಅಥವಾ ಯು ಕ್ಯಾನ್ ಸೇ ಆರ್ಕಿಟೆಕ್ಚರ್ ಇವುಗಳಿಗೆ ಏನಾದರೂ ಆಲ್ರೆಡಿ ಸೇರಿಕೊಂಡವರಿದ್ದರೆ ಇದರ ಒಂದು ರೂಲ್ಸ್ ಏನಪ್ಪ ಅಂಥೇಳಿ ನಾನು ಮತ್ತೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದೇನೆಂದರೆ ದಿಸ್ ಒನ್. ಇಟ್ ಈಸ್ ಅ ನೋಟಿಫಿಕೇಶನ್ ವಿಚ್ ಇಸ್ ಗಿವನ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಇದರಲ್ಲಿ ಮೇನ್ ಏನು ಬೇಕು ಅನ್ನೋದನ್ನು ಓದ್ಬಿಡ್ತೀನಿ ನೋಡಿ ಇಲ್ಲಿ. ಸೊ ಅಕಾರ್ಡಿಂಗ್ ಟು ದಿಸ್ ಅಮೆಂಡ್ಮೆಂಟ್, ಪ್ರೊವೈಡೆಡ್ ದಟ್ ಇಫ್ ದ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಬೀನ್ ಅಲಾಟೆಡ್ ಅ ಸೀಟ್ ಇನ್ ಎನಿ ಡಿಸಿಪ್ಲಿನ್ ಇನ್ ಅನ್ ಇಂಜಿನಿಯರಿಂಗ್ ಕಾಲೇಜ್ ಆರ್ ಇನ್ಸ್ಟಿಟ್ಯೂಷನ್ ಅಂಡರ್ ಸಬ್ ರೂಲ್ 4 ಆಫ್ ರೂಲ್ 10 surrenders the seat after completion of the respective casual vacancy round, the executive director shall forfeit the entire fee paid and the candidate shall be liable to pay penalty of 5 times the fee. ಅಂದರೆ ವೆರಿ ಸಿಂಪಲ್, ನೀವೇನಾದರೂ ಈಗ ನಿಮಗೆ ಅಲಾಟ್ ಆಗಿರುವಂಥ ಅಡ್ಮಿಷನ್ ತೊಗೊಂಡಿರುವಂತಹ ಇಂಜಿನಿಯರಿಂಗ್ ಇರಲಿ, ಆರ್ಕಿಟೆಕ್ಚರ್ ಇರಲಿ, ಉಳಿದ ವೃತ್ತಿಪರ ಕೋರ್ಸ್ಗಳನ್ನು ಬಿಟ್ಟು ನೀವೇನಾದರೂ ಯುನಾನಿ ಅಥವಾ ಆಯುರ್ವೇದವನ್ನು ಮಾಡಬೇಕು ಅಂಥೇಳಿ ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಳ್ತೀರಿ ಅಂತಂದರೆ ವೆರಿ ಸಿಂಪಲ್, ಯು ಹ್ಯಾವ್ ಟು ಪೇ ದ 5 times ದ ಪೆನಾಲ್ಟಿ ಆಫ್ ದ ಪೇಡ್ ವಾಟ್ ಎವರ್ ದ ಅಮೌಂಟ್ ಯು ಹ್ಯಾವ್ ಪೇಡ್. ಸೊ ಯಾಕಂದರೆ ಫಸ್ಟ್ 1 ವರ್ಷಕ್ಕೆ ನೀವು ಆಲ್ರೆಡಿ ಅಡ್ಮಿಷನ್ ತೊಗೊಂಡ್ಬಿಟ್ಟಿರ್ತೀರಿ. ಸೊ ಅದರ 5 ಪಟ್ಟು ನೀವಲ್ಲಿ ತುಂಬಿ ಅದನ್ನು ನೀವು ಬಿಟ್ಟು ಇಲ್ಲಿ ಯುನಾನಿ ಅಥವಾ ಆಯುರ್ವೇದಕ್ಕೆ ಸೇರ್ಕೊಳ್ಬೋದೇ ಹೊರತು ಅದನ್ನು ಹಾಗೇ ಕ್ಯಾನ್ಸಲ್ ಮಾಡಿ ಸೇರ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅವರು ಇಲ್ಲಿ ಹೇಳಿರುವಂತಹ ರೂಲ್ಸ್ ಏನಿದೆ, ಸೊ ಕರ್ನಾಟಕ ಸೆಲೆಕ್ಷನ್ ಅಮೆಂಡ್ಮೆಂಟ್ ಏನಿದೆ ಅದನ್ನು ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ಸೊ ಅಕಾರ್ಡಿಂಗ್ ಟು ದಿಸ್ ರಿಮೆಂಬರ್, ಒಂದು ನೀವು ಫೀಯನ್ನು ಪೇ ಮಾಡಿರೋದನ್ನು ಎಂಟೈರ್ ಫೀಯನ್ನು ಫೋರ್ಫಿಟ್ ಮಾಡ್ಕೋತಾರೆ, ಅಥವಾ ಆ್ಯಂಡ್ ಅಂತ ಇದೆ, ಆ್ಯಂಡ್ ಕ್ಯಾಂಡಿಡೇಟ್ಸ್ ಶಾಲ್ ಬಿ ಲಿಯೇಬಲ್ ಟು ಪೇ ಪೆನಾಲ್ಟಿ ಆಫ್ 5 times ದ ಫೀ. ಸೊ 1 ವರ್ಷದ ಹೋಗಿಬಿಡ್ತದೆ, ಮತ್ತು 5 times ದ ಫೀಯನ್ನು ನೀವು ಪೇ ಮಾಡಿ ನಿಮ್ಮ ಸೀಟನ್ನು ಅಲ್ಲಿ ಕ್ಯಾನ್ಸಲ್ ಮಾಡಿಕೊಂಡು ಬರಬೇಕಾಗ್ತದೆ. ಸೊ ಬಿ ಕೇರ್ಫುಲ್ ಅಬೌಟ್ ದೀಸ್ ಥಿಂಗ್ಸ್. ಇವೆಲ್ಲ ರೂಲ್ಸ್ಗಳು ನಿಮಗೆ ಗೊತ್ತಿರಲಿ. ಇದರಲ್ಲಿ ಏನೇ ಡೌಟ್ಸ್ ಬಂದರೂ ಕೂಡ KEAದವರಿಗೆ ಫೋನ್ ಮಾಡಿ ಅವರಿಂದ ಕರೆಕ್ಟಾದ ಇನ್ಫಾರ್ಮೇಷನ್ನ ತೊಗೊಂಡು ನೀವು ಮುಂದುವರಿರಿ. ಸೊ ಇದು ಇವತ್ತಿನ ವಿಡಿಯೋ. ಯುನಾನಿ ಅಥವಾ ಆಯುರ್ವೇದ ಅಥವಾ ಹೋಮಿಯೋಪತಿ ಕೋರ್ಸ್ಗಳಿಗೆ KEAದವರು ಬಿಟ್ಟಿರುವಂತಹ UG ಕೋರ್ಸಸ್ಗಳಿಗೆ ಬಿಟ್ಟಿರುವಂತಹ ನೋಟಿಫಿಕೇಷನ್ ಇದು. ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.